ಕನಕಪುರ ದಿನಾಂಕ 26/8/2024 ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಮತ್ತು ತಾಲೂಕು ಆಡಳಿತ ವತಿಯಿಂದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಶ್ರೀ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಗ್ರೇಡ್ 2 ತಹಶೀಲ್ದಾರ್ ಶಿವಕುಮಾರ್, ಯಾದವ ಸಂಘದ ಕೃಷ್ಣಪ್ಪ, ಭಾಸ್ಕರ್, ಕುಮಾರಸ್ವಾಮಿ, ಮಂಜುನಾಥ್ ಸೇರಿದಂತೆ ಯಾದವ ಸಮುದಾಯದ ಮುಖಂಡರು ಭಾಗವಹಿಸಿ ಮಾತನಾಡಿದರು. ಕೃಷ್ಣನ ಒಂದು ಭಾವಚಿತ್ರಕ್ಕೆ ಪೂಜೆಯನ್ನು ಮಾಡುವ ಮುಖಾಂತರ ಎಲ್ಲ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳೆಲ್ಲ ಸೇರಿ ಎಲ್ಲ ಮಾಧ್ಯಮ ಮಿತ್ರರು ಎಲ್ಲರೂ ಸೇರಿ ನಾವು ತಾಲೂಕಿನಲ್ಲಿ ಶ್ರೀಕೃಷ್ಣನ ಜನ್ಮಾಷ್ಟಮಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಯಾಕೆ ಪರಮಾತ್ಮನ ನಾವು ನೆನೆಸ್ಕೋಬೇಕು ಅಂದರೆ, ಇಡೀ ತನ್ನ ಜೀವನದುದ್ದಕ್ಕೂ ಶ್ರೀಕೃಷ್ಣ ಎಲ್ಲೂ ಕೂಡ ಸ್ವಾರ್ಥಕ್ಕೆ ತನಗಾಗಿ ಏನನ್ನು ಕೂಡ ಪಡ್ಕೊಳ್ಳಿಲ್ಲ, ಏನನ್ನು ಇಟ್ಕೊಳ್ಳಿಲ್ಲ. ಇಡೀ ಜಗತ್ತಿಗೆ ಗುರುವಾಗ್ತಾನೆ ಶ್ರೀಕೃಷ್ಣ. ಅದಕ್ಕೆ ಸಂಸ್ಕೃತ ಪದ ಹೇಳ್ತಾರೆ, ಶ್ರೀಕೃಷ್ಣ ಮುಂದೆ ಜಗದ್ಗುರು. ಅಂದರೆ ಜಗತ್ತಿಗೆ ಯಾರು ಗುರು ಇದ್ರೆ ಶ್ರೀಕೃಷ್ಣ ಪರಮಾತ್ಮ ಒಂದನೇ. ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ಪುಸ್ತಕ ಯಾವ್ದಾದ್ರು ಮಾರಾಟ ಆಗಿರೋದು ಭಗವದ್ಗೀತೆ ಜಗತ್ತಿನಲ್ಲಿ. ಹಾಗಾಗಿ ಪರಮಾತ್ಮ ತನ್ನ ಹುಟ್ಟಿನಿಂದ ಹಿಡಿದು ಏನು ಇವತ್ತು ಆ ಪುಣ್ಯಾತ್ಮನ ಜನನ ಆಗುತ್ತೆ. ತಂದೆ ಏನು ಮಗುವನ್ನು ಕಾಪಾಡಬೇಕಾಗ್ತದೆ. 7 ಜನ ಮಕ್ಕಳು, ಕೃಷ್ಣನ ಹಿಂದೆ 7 ಜನ ಮಕ್ಕಳು ಕಂಸ ಶಾಸಿರ್ತಾನೆ. ಯಾಕಂದರೆ ತನ್ನ ತಂಗಿಯ ಮಗುವಿಂದ ಮರಣ ಇದೆ ಅಂತ ಹೇಳಿ ಆತನಿಗೆ ಗೊತ್ತಿರುತ್ತೆ. ಹಾಗಾಗಿ ಶ್ರೀಕೃಷ್ಣನ ಏನು ಆತನ ತನ್ನ ತಂಗಿ ಮಕ್ಕಳೆಲ್ಲ ಕೊಲ್ತಾ ಇರ್ತಾನೆ ಇವನು, ಅವರ ಮಾವ, ಸೋದರ ಮಾವ. ಹಾಗಾಗಿ ಈ ಪುಣ್ಯಾತ್ಮ ಉಳ್ಕೊಳ್ಳೋ ಕಾರಣ ತಂದೆ ಆತನ ತಗೊಂಡೋಗಿ ಒಂದು ಯಾವ್ದವ್ರ ಒಂದು ಮನೇಲಿ ತೊಗೊಂಡೋಗಿ ನಾಳಿದ್ದು ಬಹುಶಃ ಇವತ್ತು ಹುಟ್ಟಿದ ಮೇಲೆ ಅದು ಮತ್ತೆ ತೊಗೊಂಡೋಗಿ ಗೋಕುಲಕ್ಕೆ ಬಿಡ್ತಾರೆ ಮಗುನ. ಆ ಹೋಗೋ ಸಂದರ್ಭದಲ್ಲಿ ಎಲ್ಲ ಮಕ್ಕಳು ಸಾಯೋ ಸಂದರ್ಭ. ಹಾಗಾಗಿ ಶ್ರೀಕೃಷ್ಣ ಪರಮಾತ್ಮ ನೋಡೋ ಸಂದರ್ಭದಲ್ಲಿ ಇಡೀ ಪ್ರಕೃತಿ ಗಾಳಿ ಬೀಸುತ್ತೆ, ಮಳೆ ಬರುತ್ತೆ. ಅದರಲ್ಲಂತೂ ಏನು ಇರ್ತಾರಲ್ಲ ಅವರು, ಆ ಕಾರಾಗೃಹದಲ್ಲಿ ಇರ್ತಾರಲ್ಲ ಸೈನಿಕರು, ಆ ಕಾರಾಗೃಹ ಕಾಯಂತವರು, ಇವುಗಳೆಲ್ಲ ಮಂಪರು ಬರುತ್ತೆ, ನಿದ್ದೆ ಬರುತ್ತೆ. ಆ ನಿದ್ದೆ ಬಂದ ಸಂದರ್ಭದಲ್ಲಿ ತಂದೆ ತಗೊಂಡು ಬುಟ್ಟಿ ತೊಗೊಂಡೋಗ್ಬೇಕಾದ್ರೆ ಆದಿಶೇಷನೇ ಬಂದು ನೀಡಾಗ್ತಾನೆ, ಮಳೆ ಬೀಳಬಾರ್ದು ಮಗುಗೆ ಅಂತೇಳಿ. ಹಾಗಾಗಿ ಪರಮಾತ್ಮ ನನಗೆ ತುಂಬ ಅಪಾರವಾದದ್ದು. ಜಗತ್ತಿನಲ್ಲೇ ಈತ ಒಂದು ಪವಾಡವನ್ನು ಮಾಡ್ತಾನೆ. ಅದಕ್ಕೆ ಇಂಗ್ಲೀಷ್ನಲ್ಲಿ ಕೂಡ ಹೇಳ್ತಾರೆ, ಓ ಕೃಷ್ಣ, ಯು ಆರ್ ದ ಗ್ರೇಟೆಸ್ಟ್ ಮ್ಯೂಜಿಷಿಯನ್ ಆಫ್ ದಿಸ್ ವರ್ಲ್ಡ್. ಅಂದರೆ ಈ ನಿಮ್ಮ ಪ್ರಪಂಚದ ಮಾಂತ್ರಿಕ ಅಂದರೆ ಅದು ಅದ್ಭುತವಾದದ್ದು, ಅದನ್ನ ಹೇಳಕ್ಕೆ ಅಸಾಧ್ಯ. ಹಾಗಾಗಿ ತನ್ನ ಸ್ನೇಹಿತರು ಆಗ್ಬೋದು ಅಥವಾ ಜನಗಳನ್ನೇ ಆಗ್ಬೋದು, ಪ್ರಜೆಗಳನ್ನೇ ಆಗ್ಬೋದು, ಎಲ್ಲರನ್ನೂ ಸಮಾನವಾಗಿ ಕಾಣ್ತಾ ಹೋದಂಥ ಮಹಾಪುರುಷ ಶ್ರೀಕೃಷ್ಣ ಪರಮಾತ್ಮ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನ ಅಧರ್ಮಸ್ಯಂ ತದಾತ್ಮಾನಾಂ ಸುಜಾಮ್ಯಂ ಪವಿತ್ರಾಣ ಸಾಧೂನ ವಿನಾಶಾಯ ಚತುರ್ಷಿತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಅಂದರೆ ಎಲ್ಲೆಲ್ಲಿ ಅಧರ್ಮ ತಾಂಡವವಾಡುತ್ತೆ ಅಲ್ಲಲ್ಲಿ ನಾನು ಧರ್ಮದ ಉಳಿಯುವುದಾಗಿ ಮತ್ತೆ ಮತ್ತೆ ಹುಟ್ಟಿ ಬರ್ತೇನೆ ಅಂತೇಳಿ ಏನು ವಿಷ್ಣುವಿನ ಒಂದು ಇದು ಅವತಾರ, ಮಹಾ ಅವತಾರದಲ್ಲಿ ಪರಮಾತ್ಮನ ಒಂದು ಅವತಾರ. ವಿಷ್ಣುವಿನ ಬಹುಶಃ 12 ದಶಾವತಾರದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅವತಾರ ಶ್ರೇಷ್ಠ. ಯಾಕೆ ಅಂದರೆ ಎಲ್ಲರೂ ಕೂಡ ಎಲ್ಲ ಅವತಾರದಲ್ಲೂ ಆತ ಖಡ್ಗನೋ ಇಲ್ಲ ಆಯುಧನೋ ಗದರ ಹಿಡ್ಕೊಡ್ತಾನೆ. ಆದರೆ ಪರಮಾತ್ಮ ಎಲ್ಲೂ ಕೂಡ ಯುದ್ಧವನ್ನು ಮಾಡಲ್ಲ, ಬರೀ ಕೊಳ್ಳಿಡ್ಕೊಂಡು ಬರೀ ವೀರರಿಗೆ, ಪುರುಷರಿಗೆ ಒಳ್ಳೆ ಸಲಹೆ ಕೊಟ್ಟು ಯುದ್ಧವನ್ನು ಮಾಡಿಸೋ ಮುಖಾಂತರ ಸುಳ್ಳುಗಳ ಆದೇಶಿಸಿ ವೀರರನ್ನು ಹೋರಾಡಿಸಿ, ಅಂದರೆ ಧರ್ಮ ಎಲ್ಲಿ ಉಳಿಬೇಕು ಅಲ್ಲಿ ಸುಳ್ಳು ನಡೆಸ ಪರಮಾತ್ಮ. ಧರ್ಮರಾಯಣ ಬಾಯಿಗೂ ಕೂಡ ಒಂದ್ಸಲಿ ಸುಳ್ಳು ಹೇಳ್ತಾನೆ ಪರಮಾತ್ಮ. ಯಾಕೆ ಅಂದರೆ ಅಶ್ವತ್ಥಾಮ ಅತಃ ಕುಂಜನ ಅಂದರೆ ಅದು ಸತ್ತೋಗಿರೋದು ಅಶ್ವತ್ಥಾಮ ಅಂತ ಆನೆ. ಇಲ್ಲಿ ದ್ರೋಣಾಚಾರ್ಯ ಮಗನ ಹೆಸರು ಅಶ್ವತ್ಥಾಮನೆ, ಆ ಸತ್ತಿರೋದು ಆನೆ ಹೆಸರು. ಹಾಗಾಗಿ ಸುಳ್ಳುಗಳನ್ನ, ಧರ್ಮನ ಕಾಪಾಡಬೇಕು ಅಂತ ಸಂದರ್ಭ ಸುಳ್ಳು ಹೇಳಬೇಕಾಗುತ್ತೆ ಅನ್ನೋದಕ್ಕೆ ಪರಮಾತ್ಮ ಕೂಡ ಸಾಕ್ಷಿಯಾಗಿರ್ತಾರೆ. ಇಂತಹ ಒಂದು ಪುಣ್ಯಾತ್ಮನ ಈ ಜನ್ಮ ದಿನಾಚರಣೆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಪರಮಾತ್ಮ ಮುಗಿಸ್ತಾರೆ. ಮತ್ತು ಕೃಷ್ಣಪ್ಪನವರೇ, ಮಂಜು ಅವರೇ, ಭಾಸ್ಕರ್ ಅವರೇ, ಮತ್ತು ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಸಮುದಾಯದ ಮುಖಂಡರಿಗೆ
ಕನ್ನಡಪರ ಸಂಘಟನೆ ಮತ್ತು ದಲಿತ ಪರ ಸಂಘಟನೆ, ಪ್ರಗತಿಪರ ಸಂಘಟನೆ ಎಲ್ಲವನ್ನು ಆಗ್ತಿದೆ. ಮಾಧ್ಯಮದ ಸ್ನೇಹಿತರೆ ಮತ್ತು ಸಿಬ್ಬಂದಿ ವರ್ಗ, ಶ್ರೀಕೃಷ್ಣ ಪರಮಾತ್ಮನ ಜಯಂತ್ಯೋತ್ಸವವನ್ನು ಕನಕಪುರದಲ್ಲಿ ಇವತ್ತು ತಾಲೂಕು ಆಡಳಿತ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯಿಂದ ಸರಳವಾಗಿ ಆಚರಣೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಜಗತ್ ಪ್ರಸಿದ್ಧವಾದಂಥ ಶ್ರೀಕೃಷ್ಣ ಪರಮಾತ್ಮನನ್ನು ನೆನೆಸ್ಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ತಾಲೂಕು ಆಡಳಿತಕ್ಕೆ ಮತ್ತೊಮ್ಮೆ ಸರ್ಕಾರಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಕನಕಪುರದಲ್ಲಿ ಪ್ರತಿ ವರ್ಷವೂ ಕೂಡ ಭಾಳ ವಿಜೃಂಭಣೆಯಿಂದ ನಮ್ಮ ಗೊಲ್ಲರ ಸಂಘದಿಂದ ಯಾದವ ಕುಲಬಾಂಧವರು ಭಾಳ ಅದ್ದೂರಿಯಾಗಿ ಕೃಷ್ಣ ಜಯಂತಿಯನ್ನು ನಮ್ಮ ಆರ್ ಶ್ರೀನಿವಾಸ್ ಅವರಿದ್ದರು, ಇಲ್ಲೇ ರಾಮಣ್ಣ ಅವರು, ಆರ್ ಶ್ರೀನಿವಾಸ್ ಅವರು ಅವರೆಲ್ಲ ಸೇರಿ ಒಂದು ಅದ್ಭುತವಾದಂಥ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾಯಿದ್ರು. ಇತ್ತೀಚೆಗೆ ಒಂದು ಸ್ವಲ್ಪ ಆರೋಗ್ಯದ ಸಮಸ್ಯೆನೋ ಏನೋ ಗೊತ್ತಿಲ್ಲ, ನಮ್ಮ ಶ್ರೀನಿವಾಸ್ ಅವರೇನೋ ಗೊತ್ತಿಲ್ಲ ಮಾಡ್ತಿಲ್ಲ, ಮೆರವಣಿಗೆ ಆಯಿತು ನಮ್ಮ ಅಷ್ಟೊಂದಿಲ್ಲ. ಮತ್ತು ಏನು ಶ್ರೀಕೃಷ್ಣ ಪರಮಾತ್ಮ ಒಂದು ನೋಡಿ, ಶ್ರೀಕೃಷ್ಣ ಪರಮಾತ್ಮ ಯಾವತ್ತೂ ಕೂಡ ಒಂದು ಈ ಭವಿಷ್ಯದ ಬಗ್ಗೆ, ಏಳಿಗೆ ಬಗ್ಗೆ ಒಂದು ಎಲ್ಲೂ ಕೂಡ ಈಗ ಮಂಜು ಹೇಳ್ದಂಗೆ ಎಲ್ಲೂ ಕೂಡ ಅವ್ರು ಕಾಣಿಸ್ಕೊತಿರ್ಲಿಲ್ಲ. ಅವ್ರ ಕೊರಳು ಮಾತ್ರ ಕಾಣಿಸ್ತಿತ್ತು. ಇದು ಯಾವುದೇ ಆಯುಧಗಳು ಕಾಣಿಸ್ತಿರ್ಲಿಲ್ಲ, ಎಲ್ಲ ಆಯುಧಗಳು ಯೂಸ್ ಆಗ್ತಿತ್ತು. ಎಲ್ಲ ಕೃಷ್ಣನ ಲೀಲೆನೇ, ಅದು ಕೃಷ್ಣ ಲೀಲೆ ಅಂತ ಕರಿತಿದ್ದಾರೆ, ಕೃಷ್ಣನ ಲೀಲೆ. ಇಂಥ ಇವತ್ತಿನ ಪ್ರಸ್ತುತ ಪರಿಸ್ಥಿತಿನಲ್ಲಿ ನಿಜವಾಗ್ಲೂ ಕೂಡ ಕೃಷ್ಣ ಅವತಾರ ಎತ್ತು ಬಂದರೆ ಎಷ್ಟು ಜಲಾಸಂದ್ರನ ಕೊಲೆ ಮಾಡಬೇಕಾಯ್ತದೋ, ಸಂಹಾರ ಮಾಡಬೇಕಾಯ್ತದೋ ಗೊತ್ತಿಲ್ಲ. ಜಲಾಸಂದ್ರನಂತವರು ಕೃಷ್ಣನಿಗೆ ಬೇಜಾರಾಗ್ಬಿಡ್ಬೋದು, ಏನಪ್ಪ ನನ್ನ ಕಲಿಯುಗದಲ್ಲಿ ಇಷ್ಟೊಂದು ಜನ ಜಲಾಸಂದ್ರಿದಾರ, ನಾನು ಯಾಕಪ್ಪ ಅವತಾರ ತಾಳದೆ ಅಂತೇಳಿ ಕೃಷ್ಣ ಪರಮಾತ್ಮನಿಗೆ ಎಲ್ಲೋ ಒಂದು ಕಡೆ ಮುಜುಗರ ಆಗ್ಬಿಡ್ಬೋದು. ಅಂಥ ರೀತಿಯಲ್ಲಿ ಇವತ್ತಿನ ವ್ಯವಸ್ಥೆ, ಈ ನಾಡಿನಲ್ಲಿ ಇವತ್ತಿನ ವ್ಯವಸ್ಥೆ ಭಾಳ ಹದಗೆಟ್ಟಿದೆ. ಹಿಂದೆ ಮಹಾಭಾರತ, ರಾಮಾಯಣ ಇವೆಲ್ಲವನ್ನು ನೋಡಿದಾಗ ನಾವೆಲ್ಲ ಕೂಡ ಅರ್ಥಕೊಳ್ಳೋದು. ಆಮೇಲೆ ಕೆಲವೊಂದು ವಿಚಾರಗಳನ್ನ ನಾವೆಲ್ಲ ನೋಡ್ತಿರ್ತೀವಿ. ಏನಾದರೂ ಹೇಳಲಿಕ್ಕೆ ಮಾತ್ರ ಶ್ರೀಕೃಷ್ಣನ ಉಪದೇಶಗಳು, ಮಾಡಲಿಕ್ಕೆ ಮಾತ್ರ ಜಲಾಸಂಧನ ಎಲ್ಲ ಕೆಲಸಗಳು. ನಾವೆಲ್ಲರೂ ಕೂಡ ಯಾರಿಗೋ ಹೇಳೋದಕ್ಕಿಂತ ನಾವು ಕೂಡ ಶ್ರೀಕೃಷ್ಣನ ಆದರ್ಶವನ್ನು ಒಂದು 10-20% ಆದರೂ ನಾವು ಅಳವಡಿಸ್ಕೊಂಡ್ರೆ ಭಾಳ ಒಳ್ಳೆಯದು. ನಾವೆಲ್ಲ ಕೂಡ ಅಳವಡಿಸ್ಕೊಳ್ಬೇಕು. ಮತ್ತು ಇಂಥ ಸಂದರ್ಭದಲ್ಲಿ ನಾನು ಹೆಚ್ಚಿಗೆ ಮಾತಾಡೋದಕ್ಕಿಂತ ಕೃಷ್ಣಪ್ಪನವ್ರಿಗೆ ಅದು ಅವಕಾಶ ಕೊಟ್ಟರೆ ಭಾಳ ಒಳ್ಳೆಯದು ಅಂತಂತೇಳಿ ನಾನಂತೂ ಕೂಡ ಭಾವಿಸಿರ್ತೀನಿ. ಶ್ರೀಕೃಷ್ಣನ ಬಗ್ಗೆ ಭಾಳ ಹೆಚ್ಚು ತಿಳ್ಕೊಂಡಿದ್ದಾರೆ ವಿಚಾರವಂತರು. ಹಾಗಾಗಿ ಅವರಿಗೆ ಹೆಚ್ಚಿನ ಸಮಯವನ್ನು ಕೊಡೋಣ ಅಂತ ಹೇಳ್ತಾ ಇವತ್ತು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಾಲೂಕು ಆಡಳಿತಕ್ಕೆ ಮತ್ತೊಂದು ಎಲ್ಲರಿಗೂ ಇಲ್ಲಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ತಹಸೀಲ್ದಾರರು, ನಿಸ್ವಾರ್ಥ ದಕ್ಷ ಅಧಿಕಾರಿ, ಸಜ್ಜನ ಬಂಧುಗಳು ಆದಂಥ ತಹಸೀಲ್ದಾರ್ ಸಾಹೇಬ್ರೆ, ಎಲ್ಲರೂ ಹೆಸರಿಡಕ್ಕೆ ಟೈಮ್ ಆಗೋಗುತ್ತೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲ ಕನ್ನಡ ಪರ ಸಂಘಟನೆಯವರೇ, ಸರ್ಕಾರಿ ಅಧಿಕಾರಿಗಳೇ ಹಾಗೂ ಒಂದು ಪ್ರತಿ ವರ್ಷ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ತಾಲೂಕು ಆಡಳಿತ ಮಂಡಳಿ ಆಚರಿಸ್ಕೊಂಡು ಬರ್ತಾ ಇದೆ. ಹಾಗಾಗಿ ನಮ್ಮ ಒಂದು ಕುಲಬಾಂಧವರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇದೇ ಸಂದರ್ಭದಲ್ಲಿ ಶ್ರೀಕೃಷ್ಣನಿಗೆ ಸಂಬಂಧಪಟ್ಟಂತ, ಅವನ ಹಿರಿಮೆಗೆ ಸಂಬಂಧಪಟ್ಟಂತ ಕೆಲವು ವಿಚಾರಗಳನ್ನ ನಾವು ತಿಳ್ಕೋಬೇಕು. ಕೆಲವರಿಗೆ ಕೆಲವು ಸಂಗತಿಗಳು ಮೊದಲೇ ತಿಳ್ಕೊಂಡಿದ್ವಿ, ಗೊತ್ತಿತ್ತು ಅಂತ ಆಗ್ಬಹುದು. ಆದ್ರೂ ಸಹ ಮತ್ತೆ 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 ಮನುಷ್ಯನಿಗೆ ಆ ಒಂದು ಅವ್ರ ವಿಚಾರಧಾರೆಗಳು ಬೇಕಾಗತ್ತೆ. ಈಗ ನಾವು ಇವತ್ತು ಊಟ ಮಾಡ್ತೀವಿ, ಅನ್ನ ಸಾಂಬಾರ್, ಮುದ್ದೆ ಸಾಂಬಾರ್ ತಿಂತೀವಿ. ಇವತ್ತು ತಿಂದಿದ್ದೀವಲ್ಲ, ನಾಳೆ ಬೇಡ ಅಂತ ಹೇಳಿದ್ರ ಅಂತಾರ. ಅದೇ ಅನ್ನ, ಅದೇ ಸಾಂಬಾರ್, ಅದೇ ಮುದ್ದೆನೆ, ಅಂದ್ರೆ ನಾಳೆನೂ ಮತ್ತೆ ತಿಂತೀವಿ. ಹಾಗೆ ಕೃಷ್ಣನ ವಿಚಾರಧಾರೆಗಳನ್ನು ಯಾವಾಗ ಒಂದ್ಸಾರಿ ಕೇಳಿ ಸುಮ್ಮನೆ ಆಗ್ಬಿಟ್ರೆ ಸಾಕು. ಅದನ್ನ ಪದೇ 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 ಕೇಳ್ತಾ ಇದ್ದಾಗ ಪರಮಾತ್ಮನ ಗುಣಗಳನ್ನ ಸ್ವಲ್ಪವನ್ನಾದ್ರೂ ನಮ್ಮ ಜೀವನದಲ್ಲಿ ರೂಢಿಸ್ಕೋಬಹುದು. ಅದಕ್ಕೋಸ್ಕರ ಆ ಸಂಬಂಧಪಟ್ಟಂತ ಕೆಲವು ಘಟನೆಗಳನ್ನ ಹೇಳ್ತಾ ಹೋಗ್ತೀನಿ. ಕೃಷ್ಣನಿಗೆ ಸಂಬಂಧಪಟ್ಟಂತ ವಿಚಾರಧಾರೆ ಅಂತಂದ್ರೆ, ಇಡೀ ವಿಶ್ವದಲ್ಲೇ ಅತಿ ಹೆಚ್ಚು ಭಕ್ತರನ್ನ ಒಳಗೊಂಡಂತಹ ವ್ಯಕ್ತಿ ಯಾರು ಅಂದ್ರೆ ಶ್ರೀಕೃಷ್ಣ ಪರಮಾತ್ಮ. ಇವತ್ತು ನಮ್ಮ ದೇಶದಲ್ಲಿ ಶ್ರೀಕೃಷ್ಣನನ್ನ ಎಷ್ಟು ಜನ ಆರಾಧಿಸ್ತಾರೋ ಅದಕ್ಕಿಂತಲೂ ಹೆಚ್ಚು ಜನ ಬೇರೆ ದೇಶದಲ್ಲಿ ಆರಾಧಿಸ್ತಾರೆ. ಅಂದ್ರೆ ಭಾರತದಲ್ಲಿ ಎಷ್ಟು ಜನ ಆರಾಧಿಸ್ತಾರೋ ಅದಕ್ಕಿಂತ ಹೆಚ್ಚು ಜನ ರಷ್ಯಾ ಅಂತ ಕಮ್ಯುನಿಸ್ಟ್ ರಾಷ್ಟ್ರಗಳಲ್ಲಿ ಇವತ್ತು ಕೃಷ್ಣನ ವಿಚಾರಧಾರೆ, ಕೃಷ್ಣನ ಪೂಜೆ ಬಹಳ ಅಮೋಘವಾಗಿದೆ.
ಬೇರೆ 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 ದೇಶದಲ್ಲೆಲ್ಲ ಶ್ರೀಕೃಷ್ಣ ಪರಮಾತ್ಮ ಮಹಾನ್ ವ್ಯಕ್ತಿ. ಅವರು ಬರೆದಂತ ಭಗವದ್ಗೀತೆ ಇವತ್ತು ವಿಶ್ವದ ಅತಿ ಹೆಚ್ಚು ಮಾರಾಟವಾಗಿರುವಂತ ಗ್ರಂಥ. ಇಡೀ ವಿಶ್ವದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಯಾರದು ಅಂದಾಗ ಕ್ರೈಸ್ತರದು ಅಂತ ಹೇಳ್ತೀವಿ. ಎರಡನೇ ಸ್ಥಾನ ಯಾರದು? ಮುಸಲ್ಮಾನರದು ಅಂತ ಹೇಳ್ತೀವಿ. ಆದ್ರೆ ಕ್ರೈಸ್ತರ ಬೈಬಲ್ ಆಗ್ಲಿ, ಕ್ರೈಸ್ತರ ಬೈಬಲ್ ಆಗ್ಲಿ, ಮತ್ತೆ ಇವರು ಯಾರೋ ಮುಸಲ್ಮಾನರ ಒಂದು ಕುರಾನ್ ಆಗ್ಲಿ, ಇವೆರಡಕ್ಕಿಂತಲೂ ಹೆಚ್ಚು ಮಾರಾಟ ಆಗ್ತಿರುತ್ತದೆ ಭಗವದ್ಗೀತೆ. ಜನಸಂಖ್ಯೆ ಕಡಿಮೆ, ಹಿಂದೂಗಳ ಜನಸಂಖ್ಯೆ ವಿಶ್ವಕ್ಕೆ ಹೋಲಿಸಿದಾಗ ಕಡಿಮೆ. ಆದ್ರೆ ಭಗವದ್ಗೀತೆ ಹೆಚ್ಚಾಗಿ ಮಾರಾಟ ಆಗ್ತಾ ಇದೆ ಅಂತಂದ್ರೆ ಕೃಷ್ಣನ ವಿಚಾರಗಳನ್ನ ತಿಳಿದುಕೊಳ್ಳುವಂತಹ ವ್ಯಕ್ತಿಗಳು ತುಂಬಾ ಜನ ಇದ್ದಾರೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಇದು ನಮ್ಮ ದೇಶಕ್ಕೆ ಸಿಕ್ಕಿದಂತ ಒಂದು ಹಿರಿಮೆ, ಗರಿಮೆ, ನಮ್ಮ ದೇಶದ ಸಂಸ್ಕೃತಿಯ ಹಿರಿಮೆ. ಯಾಕಂದ್ರೆ ಕೃಷ್ಣ ಕೇವಲ ಮಾತಿನಲ್ಲಿ ಹೇಳ್ತಾ ಹೋಗ್ಲಿಲ್ಲ, ಕಾರ್ಯರೂಪದಲ್ಲಿ ಬಗೆಯಕ್ಕಾಗಿ ಅಂತ ಹೇಳ್ತೀವಿ. ಆದ್ರೆ ಮನೆ ಒಳಗೆ ಹೋದಾಗ ಜಾತಿಯ ಭಾವನೆ ತೋರಿಸ್ತೀವಿ. ಹಿಂದುಳಿದ ವರ್ಗದ ಮನೆಗೆ ಹೋದಾಗ ನೀರು ಕೂಡ ಕುಡಿಯದೆ ಅವು ಕೊಟ್ಟದ್ದು ತಿಂದೆ ವಾಪಸ್ ಬರ್ತೀವಿ. ಜಾತೀಯತೆಯನ್ನು ಇನ್ನೂ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಶ್ರೀಕೃಷ್ಣ ಪರಮಾತ್ಮ 5,000 ವರ್ಷಗಳ ಹಿಂದೆಯೇ ಜಾತಿಯನ್ನ ಹೋಗಲಾಡಿಸುವಂತ ಕೆಲಸವನ್ನು ಮಾಡ್ತಾರೆ. ಕನಕದಾಸರ ಪ್ರೀತಿಗೆ ಒಳಗಾಗಿ ಬ್ರಾಹ್ಮಣರು ಪೂಜೆ ಮಾಡ್ತಿದ್ರು ಸಹ ಅವರ ಭಕ್ತಿಗೆ ಮೆಚ್ಚಿ ಕನಕದಾಸರು ಇರುವಂತಹ ಕಡೆ ಶ್ರೀಕೃಷ್ಣ ಪರಮಾತ್ಮ ಮುಖ ಮಾಡ್ತಾನೆ. ಕಿಂಡಿ ಆಗುತ್ತೆ, ಕನಕನ ಕಿಂಡಿ ಆಗುತ್ತೆ. ಕುಚೇಲ ತುಂಬಾ ಬಡವ, ಆ ಬಡವನನ್ನ ಆಲಂಗಿಸಿಕೊಂಡು ಅವನು ಕೊಟ್ಟಂತಹದ್ದನ್ನ ತಿಂದು ಶ್ರೀಮಂತಿಕೆಯನ್ನ ಮಾಡ್ತಾನೆ. ಅಗ್ನಿ, ವರ್ಣ ಇವರೆಲ್ಲರೂ ಕೋಪಗೊಂಡು ಅಗ್ನಿಯನ್ನ ಅಂದ್ರೆ ಬೆಂಕಿಯನ್ನು ಸುರಿಸ್ತಿದ್ದಾಗ, ಎಲ್ಲರಿಗೂ ತುಂಬಾ ಕಷ್ಟ ಆದಂತ ಸಂದರ್ಭದಲ್ಲಿ, ಮಳೆ ಜೋರಾಗಿ ಬಿಸ್ತಿದ್ದಂತ ಸಂದರ್ಭದಲ್ಲಿ ಗೋವರ್ಧನಗಿರಿಯನ್ನು ಹೆತ್ತಿದಂತ ಶ್ರೀಕೃಷ್ಣ ಎಲ್ಲರನ್ನೂ ಕರೆದು ಆಶ್ರಯ ಪಡ್ಕೊಳ್ಳಿ ಅಂತ ಹೇಳ್ತಾನೆ. ಈ ಜಾತಿಯವರು ಮಾತ್ರ ಒಂದು ಆಶ್ರಯ ತಗೊಳ್ಳಿ ಅಂತ ಹೇಳಲಿಲ್ಲ. ಹಾಗೆ ಜಾತೀಯತೆಯನ್ನ ಬಹಳ ವರ್ಷಗಳ ಹಿಂದೆಯೇ ಖಂಡಿಸಿ ಅದನ್ನು ಕಾರ್ಯರೂಪಕ್ಕೆ ತಂದಂತಹ ವ್ಯಕ್ತಿ ಶ್ರೀಕೃಷ್ಣ ಪರಮಾತ್ಮ. ಎತ್ರ ನಾರಿ ಪೂಜ್ಯಂತೆ ತತ್ರ ದೇವರಮಂತಹ ಅಂತ ಹೇಳ್ತೀವಿ. ಎಲ್ಲಿ ನಾರಿಯರಿಗೆ ಅಂದ್ರೆ, ನಾರಿ ಅಂದ್ರೆ ಮಾತೆಯರು ಅಂತ, ಎಲ್ಲಿ ಮಾತೆಯರಿಗೆ ಗೌರವ ಇರುತ್ತೋ ಅಲ್ಲಿ ಪರಮಾತ್ಮ ಇರ್ತಾರೆ. ಆದ್ರೆ ಹಿಂದೆ 5,000 ವರ್ಷಗಳ ಹಿಂದೆನೆ ಅಂತ ನಾರಿಯರಿಗೆ, ಸ್ತ್ರೀಯರಿಗೆ, ಮಾತೆಯರಿಗೆ ಆಘಾತಗಳಾಗುವಂತಹ, ಅತ್ಯಾಚಾರಗಳಾಗುವಂತಹ, ಅನಾಚಾರಗಳಾಗುವಂತಹ ಘಟನೆಗಳು ನಡ್ಕೊಂಡೇ ಬಂತು. ದ್ರೌಪದಿಯನ್ನ ತುಂಬಿದ ಸಭೆಯಲ್ಲಿ ದುರ್ಯೋಧನ ಅವಮಾನಿಸ್ತಾರೆ. ಅವಳ ಸೀರೆಯನ್ನ ದುಶ್ಯಾಸನ ಸೆಳಿತಾನೆ. ಇಂತಹ ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಆಕೆಯನ್ನು ರಕ್ಷಿಸ್ತಾನೆ. ಅದೇ ರೀತಿ ನರಕಾಸುರ 16,000 ಜನ ನಾರಿಯರನ್ನ, ರಾಜಕುಮಾರಿಯರನ್ನ ತನ್ನ ಗುಹೆಯಲ್ಲಿ ಬಂಧಿಸಿಟ್ಟಿರ್ತಾನೆ. ಅಷ್ಟು ಜನರು ಕೂಡ ಶ್ರೀಕೃಷ್ಣ ಪರಮಾತ್ಮನನ್ನ ಧ್ಯಾನಿಸ್ತಾರೆ. ಧ್ಯಾನಿಸಿದಾಗ ಅಲ್ಲಿ ಬಂದಂತ ಶ್ರೀಕೃಷ್ಣ ನರಕಾಸುರನನ್ನು ಕೊಂದು 16,000 ಜನ ನಾರಿಯರನ್ನ ರಕ್ಷಿಸ್ತಾನೆ. ಅದೇ ನರಕ ಚತುರ್ದಶಿ ಕಾರ್ಯಕ್ರಮ. ಆ 16,000 ಜನ ನಾರಿಯರು ಯಾರಿದ್ರು, ಸ್ತ್ರೀಯರಿದ್ರು, ಮಾತೆಯರಿದ್ರು, ಶ್ರೀಕೃಷ್ಣನ ಬಳಿ ಒಂದು ಬೇಡಿಕೆ ನೀಡ್ತಾರೆ. ನಾವು ನಿಮ್ಮ ಹೆಂಡತಿ ಆಗ್ತೀವಿ, ನಮ್ಮನ್ನೆಲ್ಲ ಮದುವೆ ಆಗುವಂತ. ಇಲ್ಲಮ್ಮ, ನಾನು ಆಗ ಸಾಧ್ಯ ಇಲ್ಲ, ಈಗಾಗಲೇ ಸತ್ಯಹೋಮ ಇದ್ದಾರೆ, ನಾನು ಅತಿ ಮದುವೆ ಆಗಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಒಂದ್ ಕೆಲಸ ಮಾಡಿ, ನಾವೆಲ್ಲ ಕೃಷ್ಣನ ಹೆಂಡ್ತೀರು ಅಂತ ಹೇಳ್ಕೊಳ್ತೀವಿ, ಆಗ ನೀವು ಅದಕ್ಕೆ ಒಪ್ಪಿಗೆ ಕೊಡ್ಬೇಕು. ಆಯ್ತು. ಕೊನೆಗೆ ಅವರೇ ತಾಳಿಯನ್ನು ಕಟ್ಕೊಂಡು ನಾವು ಕೃಷ್ಣನ ಹೆಂಡತೀರು ಅಂತ ಹೇಳಿ ಅವ್ರೆಲ್ಲರ ಹತ್ರ ಹೇಳ್ಕೊಳ್ತಾರೆ. ಮಾನಸಿಕವಾಗಿ ಶ್ರೀಕೃಷ್ಣನ ಹೆಂಡತಿಯರಾಗ್ತಾರೆ. ಅವರ ಕಲ್ಪನೆಯಲ್ಲಿ, ಅವರ ಒಂದು ಕನಸಿನಲ್ಲಿ ಕೃಷ್ಣ ಅವರ ಜೊತೆಲಿದ್ದಂಗೆ, ನರ್ತನ ಮಾಡ್ದಂಗೆ ಕನಸುಗಳನ್ನು ಕಾಣ್ತಾರೆ. 16,000 ಜನ ಹೆಂಡತಿಯರ ಗಂಡ ಅಂತ ಹೇಳ್ತಾರಲ್ಲ, ಅವರು ನಿಜವಾಗಿ ಮದುವೆ ಆದದ್ದಲ್ಲ, ಅವರ ಜೊತೆಯಲ್ಲಿ ಸಾಂಸಾರಿಕ ಜೀವನ ನಡೆಸಿದ್ದಲ್ಲ. ಈ 16,000 ಜನ ನಾರಿಯರು ಮನೆಗೆ ವಾಪಸ್ ಹೋದ್ರೆ ನಮ್ಮನ್ನು ಸೇರ್ಸಲ್ಲ ನಮ್ಮ ತಂದೆ ತಾಯಿಗಳು ಕೆಲವರು. ಮತ್ತೆ ನಮ್ಮನ್ನ ರಾಕ್ಷಸರು ಯಾರು ನಮ್ಮನ್ನ ಕಾಪಾಡ್ತಾರೆ, ರಾಕ್ಷಸರು ಬಂದು ಮತ್ತೆ ವಾಪಸ್ ಅವರು ನಮ್ಮನ್ನ ಅಪಹರಿಸ್ಕೊಂಡು ಹೋಗ್ತಾರೆ. ಹಾಗಾಗಿ ನನಗೆ ರಕ್ಷಣೆ ಬೇಕು, ನಾನು ಕೃಷ್ಣನ ಹೆಂಡತಿ ಅಂದ್ರೆ ಹೆದರ್ತಾರೆ. ಹಾಗಾಗಿ ಕೃಷ್ಣನ ಹೆಂಡತಿ ಅಂತ ಹೇಳ್ಕೊಳಕ್ಕೋಸ್ಕರ ಆಗ್ತೀನಿ ಅಂತ ತಿಳಿಸ್ತಾರೆ. ಈ ತರ ಒಂದು ಸ್ತ್ರೀ ರಕ್ಷಕನಾಗಿದ್ದುಕೊಂಡು ಸ್ತ್ರೀಯರನ್ನು ಉಳಿಸುವಂತಹ ಒಂದು ಅಮೂಲ್ಯವಾದಂತಹ ವಿಚಾರಧಾರೆಯನ್ನ ಬಹಳ ಮೊದಲನೇನೆ ಮಾಡ್ಕೊಂಡು ಬಂದಿರ್ತಾರೆ. ಶ್ರೀಕೃಷ್ಣ ಹಲವಾರು ಸಂದರ್ಭಗಳಲ್ಲಿ ಎಲ್ಲರನ್ನು ಕಾಪಾಡುವಂತಹ ವಿಚಾರವನ್ನು ಇಟ್ಕೊಂಡ್ರು ಕೂಡ ಕೆಲವು ಸಂದರ್ಭದಲ್ಲಿ ಅವರಷ್ಟಕ್ಕೆ ಅವರೇ ನಿರ್ಣಯ ತಗೊಳಕ್ ಬಿಡ್ತಾ ಇದ್ರು. ಈ ಧರ್ಮರಾಯ ಕೇಳ್ತಾನೆ, ಕುರುಕ್ಷೇತ್ರದ ರಣರಂಗಣ ಯುದ್ಧ ಮುಗಿದಿದೆ, ಭೀಷ್ಮ, ದ್ರೋಣ, ಕೃಪ, ಕೃತರ್ಮ, ದುಶ್ಯಾಸನ, ದುರ್ಯೋಧನ, ಅಶ್ವತ್ಥ ಮೊದಲಾದವರೆಲ್ಲರೂ ಕೂಡ ಸರ್ವನಾಶ ಆಗಿದ್ದಾರೆ. ಈ ರಾಜ್ಯವನ್ನು ವಿಂಗಡಿಸಬೇಕು, ಬನ್ನಿ ನಿಮ್ಮ ಮುಂದಾಳತ್ವದಲ್ಲಿ ಮಾಡೋಣ ಅಂತ ಹೇಳ್ತಾರೆ. ಶ್ರೀಕೃಷ್ಣನಿಗೆ ಬೇರೆ ಕೆಲಸ ಇರುತ್ತೆ.
ಹಾಗಾಗಿ ಇವರು ಮಾಡ್ಕೊಳ್ಳುವಂತ ಸಂದರ್ಭದಲ್ಲಿ ಬೈಕೊಳ್ತಾರೆ, ಧರ್ಮರಾಯ ಭೀಮಾರ್ಜುನ ಬೈಕೊಳ್ತಾರೆ. ಇದೇನೋ ಇಲ್ಲಿರ್ಬೇಕಿತ್ತಲ್ಲ, ಯಾಕಿಲ್ಲ? ಒಬ್ಬ ವ್ಯಕ್ತಿ ಎಲ್ಲ ಸಂದರ್ಭದಲ್ಲಿ ಇರಕ್ಕಾಗಲ್ಲ. ಈಗ ನಮ್ಮ ಕನಕಪುರದಲ್ಲೇ ಹಲವಾರು ಹೋರಾಟಗಳು ಆಗ್ತವೆ, ಹಲವಾರು ಸಂಘಟನೆಗಳ ಚಟುವಟಿಕೆಗಳು ನಡೀತವೆ. ಅಲ್ಲಿ ಕೃಷ್ಣಪ್ಪ ಅಲ್ಲೇ ಇರಬೇಕು, ಬೇರೆ ಕಡೆ ಇರಬಾರ್ದು ಅನ್ನೋಂಥದ್ದಲ್ಲ. ಬೇರೆ ಕಡೆ ನಮ್ಮ ಸಂಘಟನೆ ಜಯ ಕರ್ನಾಟಕ ಸಂಘಟನೆ ಆಗ್ಬೋದು, ಯಾದವ ಸಂಘಟನೆ ಆಗ್ಬೋದು, ಇಂಥ ಕಡೆ ನೀವು ಇರ್ಬೇಕಲ್ಲ, ಹೋಗ್ಬೇಕು ಅಂದಾಗ ನಾನು ಹೋಗ್ಬೇಕಾಗತ್ತೆ. ಯಾಕಂದ್ರೆ ಹಿರಿಯರ ಮಾತಿಗೆ ಬೆಲೆ ಕೊಡ್ಬೇಕು. ಹಾಗಾದ್ರೆ ಇಲ್ಲಿಲ್ವಲ್ಲ, ಆರೋಪ ಬರುತ್ತೆ. ಅದನ್ನ ನಾವು ಮಹಾಭಾರತದಿಂದಲೂ ಸಹ ಅನುಭವಿಸ್ಕೊಂಡು ಬಂದಿದ್ದೀವಿ. ಶ್ರೀಕೃಷ್ಣನು ಅನುಭವಿಸ್ತಾನೆ, ಇವರೆಲ್ಲ ಬೈಕೊಳ್ತಾರೆ. ಅಲ್ಲಿರುವಂತವ್ರು ಎಲ್ಲರಿಗೂ ಸಹ ಪಾಠವನ್ನು ಕಲಿಸುವಂತ ಕೆಲಸ ಶ್ರೀಕೃಷ್ಣ ಮಾಡ್ತಾನೆ. ಭೀಮ ಮತ್ತು ಅರ್ಜುನರು ನಮಗೆ ದೇಶ ಕೊಡಿ, ನಕುಲ ಸಹದೇವರಿಗೆ ದೇಶವನ್ನು ಕೊಟ್ಟಿದ್ದೀರಾ, ಭೀಮನಾದ ನನಗೆ ಅಡುಗೆ ಮನೆಗಳಿಗೆಲ್ಲ ಅಧ್ಯಕ್ಷ ಮಾಡಿದ್ದೀರಾ, ಅರ್ಜುನನನ್ನ ಸೇನಾಧಿಪತಿಯನ್ನಾಗಿ ಮಾಡಿದ್ರೆ ನಮಗೂ ರಾಜ್ಯ ಕೊಡಿ ಅಂತೇಳಿ ಭೀಮ ಅರ್ಜುನ ಅವರಿಬ್ರು ಸಹ ಜಗಳ ಮಾಡ್ತಾರೆ. ಆಗ ಧರ್ಮರಾಯ, ಅಪ್ಪ ನೀನ್ ಬೈದೆ ನೋಡೋ, ಫಲ ಈಗ ಅನುಭವಿಸ್ತಾ ಇದ್ದೀನಿ ನಾನು, ದಯವಿಟ್ಟು ಬಂದು ಇದನ್ನ ಬಗೆಹರಿಸಪ್ಪ ಕೃಷ್ಣ ಪರಮಾತ್ಮ ಅಂತ ಕೇಳ್ಕೊಳ್ತೇನೆ ಧರ್ಮರಾಯ. ಅಲ್ಲಿಗೆ ಶ್ರೀಕೃಷ್ಣ ಗಾರುಡಿಗನ ವೇಷವನ್ನು ಹಾಕೊಂಡು ಬಂದು, 2 ಪಂದ್ಯಗಳಿದೆ, ಇದನ್ನ ಭೀಮ ಮತ್ತು ಅರ್ಜುನರು ಇದನ್ನ ಬಗೆಹರಿಸಬೇಕು. ಏನು, ನನ್ನ ಹತ್ರ ಒಂದು ಹಾವಿದೆ, ಅದನ್ನ ಕೆಳಗಡೆ ಹಾಕ್ಬಿಡ್ತೀನಿ, ಅದನ್ನ ಮೇಲೆತ್ತಬೇಕು. ಯಾ ಭೀಮ ಎತ್ತಬೇಕು. ಓಯ್ ಭೀಮ, ನಾವನ ಕಿರುಬೆರಳಲ್ಲಿ ಎತ್ಬಿಡ್ತೀನಿ ಅಂದ್ಬಿಟ್ಟು ಬರ್ತಾನೆ. ಆ ಹಾವನ್ನೇ ಹೆತ್ತುತ್ತಾ ಹೋದಷ್ಟು ಅದಕ್ಕೆ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಕೃಷ್ಣನ ಮಹಿಮೆ ಎತ್ತಕ್ಕಾಗಲ್ಲ, ಕೊನೆಗೆ ಮೇಲೆ ಇಲ್ಲಿವರೆಗೂ ಎತ್ತಾನೆ. ಎತ್ತಿದ ತಕ್ಷಣ ತುಂಬಾ ಭಾರ ಆಗ್ಬಿಡುತ್ತೆ, ತೂಕ ಆಗ್ಬಿಡುತ್ತೆ. ಅವನ ಎದೆ ಮೇಲೆ ಬಿದ್ದ್ಬಿಡುತ್ತೆ, ಕೆಳಗೆ ಬಿದ್ದ್ಬಿಟ್ಟು ಉಸಿರಾಡಕ್ಕಾಗಲು ಬದ್ದಾಡ್ತಾ ಇರ್ತಾನೆ. ಕೃಷ್ಣ ಕಪಡಪ್ಪ ಅಂತ ಕೇಳ್ಕೊಂಡಾಗ ಕೃಷ್ಣ ಅವನ ಮಾಯೆಯಿಂದ ಸಣ್ಣ ಆಗುತ್ತೆ ಮತ್ತೆ ಅದನ್ನ ಮೇಲೆತ್ತಾನೆ. ಅನಂತರ ಅರ್ಜುನನ ಒಂದು ಗರ್ವವನ್ನ ಇಳಿಸ್ಬೇಕು. ಹಾಗಾಗಿ ಒಂದು ಕುದುರೆಯ ಒಂದು ಪಂದ್ಯವನ್ನು ಅರ್ಜುನ ಕೊಡ್ತಾನೆ. ಈ ಕುದುರೆಯನ್ನ ಮೇಲೆ ಕೂತ್ಕೊಂಡು ಒಂದು ಸುತ್ತು ಬರಬೇಕು. ಅರ್ಜುನ ನಾನು ಹೋಗ್ತೀನಿ ಅಂತ ಹೋಗ್ತಾನೆ. ಆ ಕುದುರೆ, ಮಾಯದ ಕುದುರೆ ಹೋಗ್ತಾ ಕಾಡಿಗೆ ಹೋಗುತ್ತೆ. ಅಲ್ಲಿ ಅವನನ್ನು ಬೀಳ್ಸುತ್ತೆ. ಅಲ್ಲಿ ರಾಕ್ಷಸಿ ಅರ್ಜುನನ್ನ ಹಿಡ್ಕೊಂಡು ಹೋಗ್ತಾಳೆ, ತನ್ನ ಗುಹೆ ಕರ್ಕೊಂಡು ಹೋಗ್ತಾಳೆ, ಗಂಡನನ್ನಾಗಿ ಮಾಡ್ಕೊಳ್ತಾಳೆ. ಅಂದಷ್ಟು ಮದುವೆ ಆಗುತ್ತೆ, ಮಕ್ಕಳಾಗ್ತವೆ. ಅನಂತರ ಇವನು ಬಹಳ ಅಳೋಕ್ ಶುರು ಮಾಡ್ತಾನೆ, ನಾನೆಂತ ಮಹಾನ್ ವೀರ, ಕರ್ಣನಂತವರನ್ನ ಮತ್ತೆ ದ್ರೋಣರಂತವರನ್ನ, ಭೀಷ್ಮನಂತವ್ರನ್ನ, ಕೃತವರ್ಮನಂತವರನ್ನೇ ಹೋರಾಟ ಮಾಡಿ ಸೋಲಿಸ್ತವ್ ನಾನು. ಇವತ್ತೊಬ್ಬ ರಾಕ್ಷಸಿನ ಎದುರಿಸಕ್ಕಾಗ್ತಾ ಇಲ್ವಲ್ಲ, ಇದೆಲ್ಲ ಕೃಷ್ಣನ ಮಹಿಮೆ ಅಂತ ಕೃಷ್ಣ ಕಾಪಾಡಪ್ಪ ಅಂತ ಅವ ಕೇಳ್ಕೊಂಡಾಗ ತಕ್ಷಣ ಆ ಮಾಯೆ ಮತ್ತೆ ಆ ಕುದುರೆ ಯಾಕೆ ಬರುತ್ತೆ. ಕುದುರೆ ಮೇಲೆ ಕೂತ್ಕೊಂಡಾಗ ವಾಪಸ್ ತನ್ನ ಆಸ್ಥಾನಕ್ಕೆ ಬರ್ತಾನೆ. ಕೃಷ್ಣನ ಮಹಿಮೆಯನ್ನು ಹೊಗಳ್ತಾನೆ. ನಿನ್ನ ಒಂದು ಬಲ ಇದ್ರೆ ಖಂಡಿತ ಎಲ್ಲವನ್ನೂ ಸಾಧಿಸಬಹುದು. ಅದಕ್ಕೋಸ್ಕರ ಕರ್ಮಣ್ಯ ವಾದಿಕಾರಸ್ತೆ ಮಾಫುಲೇಶು ಕದಾಚನ. ನೀನೇನ್ ಕೆಲಸ ಮಾಡ್ಬೇಕಾದ್ ಮಾಡಪ್ಪ, ಅದ್ರ ಫಲ ನಾನು ಕೊಡ್ತೀನಿ. ಅದು ನನ್ನ ನಂಬೇಕು, ನೀನು ದೇವರಿದ್ದಾನೆ ಅಂತ ನಂಬೇಕು. ಹಂಗನ್ಬಿಟ್ಟು ದೇವರನ್ನೇ ನಂಬ್ಕೊಂಡು ಕೆಲಸ ಮಾಡಿದ್ರೆ ಸುಮ್ಮನೆ ಕುತ್ಕೋಬಾರ್ದು. ದೇವರ ರಕ್ಷಣೆ ಒಂದು ಕಡೆ, ಕಾರ್ಯದ ಗುರಿ ಒಂದು ಕಡೆ. ನಾವು ಕಾರ್ಯದ ಗುರಿ ಕೆಲಸವನ್ನು ಮಾಡಿದಾಗ ದೇವರು ಕೂಡ ನಮ್ಗೆ ರಕ್ಷಿಸ್ತಾನೆ. ಹಾಗೆ ಭೀಮ ಮತ್ತು ಅರ್ಜುನರಲ್ಲಿದ್ದಂಥದ್ದನ್ನ ಈ ಗಾರುಡಿಗನ ವೇಷವನ್ನು ಹಾಕೊಂಡು ಬಂದು ಅದನ್ನ ಸರಿಪಡಿಸ್ತಾರೆ. ಕೊನೆಯದಾಗಿ ಶ್ರೀಕೃಷ್ಣನ ವಿಚಾರವನ್ನು ಹೇಳ್ತಾ ಬಂದಾಗ, ಶ್ರೀಕೃಷ್ಣ ಈ ಸಮಾಜಕ್ಕೆ ಏನೆಲ್ಲವನ್ನು ಮಾಡ್ದ, ನಿಸ್ವಾರ್ಥವನ್ನಾಗಿ ಮಾಡ್ದ. ತನಗೋಸ್ಕರ ಏನನ್ನು ಮಾಡ್ಕೊಂಡಿಲ್ಲ. ಒಂದಷ್ಟು ಹಣ ತಗೊಂಡಿಲ್ಲ, ಒಂದಷ್ಟು ರಾಜ್ಯ ತಗೊಂಡಿಲ್ಲ, ಒಂದಷ್ಟು ಸೈನ್ಯವನ್ನು ಇಟ್ಕೊಳ್ಳಿಲ್ಲ, ಏನನ್ನು ಮಾಡ್ಕೊಂಡಿಲ್ಲ, 1 ರೂಪಾಯಿ ಸಹ ಮುಟ್ಟಿಲ್ಲ. ನೋಡಿ, ಕಂಸನನ್ನ ಕೊಲ್ತಾನೆ, ಕಂಸನ ಮಾವನನ್ನ ಅಂದ್ರೆ ಕೃಷ್ಣನ ತಾತನನ್ನ ರಾಜನನ್ನ ಮಾಡ್ತಾನೆ. ಯುದ್ಧಗಳಲ್ಲಿ ಭಾಗವಹಿಸ್ತಾನೆ. ದ್ವಾರಕೆಯಲ್ಲಿ ಅವನ ರಾಜನಾಗಿಲ್ಲ, ಅವನ ಅಣ್ಣನಾದ ಬಲರಾಮನನ್ನ ಕೊಡಿಸ್ತಾನೆ. ಕುರುಕ್ಷೇತ್ರದ ರಣರಂಗಣದಲ್ಲಿ 18 ಅಕ್ಷೋಹಿಣಿ ಸೈನ್ಯವನ್ನು ಸದೆಬಡಿದಂತಹ ಶ್ರೀಕೃಷ್ಣ ಧರ್ಮರಾಯ ಕೇಳ್ಕೊಳ್ತಾನೆ, ನೀವು ರಾಜರಾಗಿ ನಾವು ನಿಮ್ಮ ಸೇವಕರಾಗಿ ಕೆಲಸ ಮಾಡ್ತೀವಿ ಅಂದ್ರೆ ಹೇಳಲಿಲ್ಲ. ಇಲ್ಲ ನಾನು ರಾಜ್ಯ ಬರಬೇಡ, ನೀವೇ ರಾಜನ, ನಾನು ಮಾರ್ಗದರ್ಶಕನಾಗಿರ್ತೀನಿ. ಎಂತಹ ಸಂದರ್ಭದಲ್ಲೂ ಅಧಿಕಾರವನ್ನು ಬಯಸ್ತಿಲ್ಲ, ನಿಸ್ವಾರ್ಥ ಸೇವೆ. ನಾನು ಆಗ್ಲೇ ನಮ್ಮ ತಹಸೀಲ್ದಾರ್ ಸಾಹೇಬ್ರ ಬಗ್ಗೆ ಹೇಳಿದೆ, ನಾನು ಸಾಕಷ್ಟು ನೋಡ್ತಾ ಇರ್ತೀನಿ. ನಿಸ್ವಾರ್ಥವಾಗಿ ಕೆಲಸ ಮಾಡ್ತಾರೆ, ಯಾವುದೇ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ. ಅಂತ ನಿಸ್ವಾರ್ಥ ಸೇವೆ ಶ್ರೀಕೃಷ್ಣ ಪರಮಾತ್ಮನಲ್ಲಿ ಜಾಸ್ತಿ ಇದೆ. ಈಗ ನಾನು ನಿಮ್ಮನ್ನು ರಕ್ಷಿಸಿದ್ದೇನೆ, ನೀವು ನಮಗೊಂದಷ್ಟು ದುಡ್ಡು ಕೊಡಿ. ನಾನು ನಿಮ್ಗೆ ರಕ್ಷಿಸಿದ್ದೇನೆ, ನೀವೊಂದು ರಾಜ್ಯ ಕೊಡಿ. ಇದನ್ನು ಅಪೇಕ್ಷೆ ಪಟ್ಟಿಲ್ಲ. ಆದ್ರೆ ಅದರ ಫಲವಾಗಿ ಏನ್ ಸಿಕ್ತು ಶ್ರೀಕೃಷ್ಣನಿಗೆ? ಶಾಪ ಸಿಕ್ತು. ನಮ್ಮ ಕರ್ಮ ಅದು. ನಾವ್ ಏನ್ ಕೆಲಸ ಮಾಡಿದ್ರು ಕೂಡ ನಾವು ಕೆಟ್ಟವರೇ ಆಗೋದು. ಯಾಕಂದ್ರೆ ನಮ್ಮ ಕರ್ಮ ಅದು ಪುರಾತನವಾದಂತಹ ಮಹಾಭಾರತದಿಂದ ಬೆಳೆದು ಬಂದ್ಬಿಟ್ಟಿದೆ. ಇಷ್ಟೆಲ್ಲಾ ಕೆಲಸ ಮಾಡಿದಂತಹ ಕೃಷ್ಣ ಮತ್ತೆ ಯಾದವ ಕುಲಕ್ಕೆ ಒಂದು ದೊಡ್ಡ ಶಾಪ ಬರುತ್ತೆ. ಆ ಶಾಪದ ವಿಚಾರವನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಇಲ್ಲಿ ಏನಾಗಿರುತ್ತೆ, ಕುರುಕ್ಷೇತ್ರದ ಯುದ್ಧವೆಲ್ಲ ಮುಗಿದಿದೆ.
ಯುದ್ಧವೆಲ್ಲ ಮುಗಿದು ಅಲ್ಲಿರುವಂತಹ ಕೌರವರೆಲ್ಲ ಸರ್ವನಾಶ ಆಗ್ಬಿಟ್ಟವ್ರೆ. 101 ಜನ ಕೌರವರು ಸತ್ತೋಗಿದ್ದಾರೆ. ಇದರಿಂದ ಈ ಒಂದು ದುರ್ಯೋಧನನ ತಂದೆಗೆ ಬಹಳನೇ ಸಿಟ್ಟು ಬಂದ್ಬಿಡುತ್ತೆ. ಧೃತರಾಷ್ಟ್ರನಿಗೆ ಎಷ್ಟು ಸಿಟ್ಟು ಅಂದ್ರೆ ಭೀಮನನ್ನ ಸಾಯಿಸ್ಬಿಡ್ಬೇಕು ಅಂತ. ಆದ್ರೆ ಹೇಗೆ ಸಾಯಿಸಕ್ ಸಾಧ್ಯ? ಅವನು ಕಣ್ಣಿಲ್ಲ. ಒಂದು ತಂತ್ರವನ್ನು ಮಾಡ್ತಾನೆ. ಭೀಮನಿಗೆ ಹೇಳಿ ಕಳಿಸ್ತಾನೆ, ಅಪ್ಪ ನನ್ನ ಮಕ್ಕಳೆಲ್ಲ ಸತ್ತೋಗಿದ್ದಾರೆ, ನೀನೇ ನನ್ನ ಮಗ ಅಪ್ಪ, ನನ್ನ ಮಕ್ಕಳನ್ನ ಕೊಂದಂತವ ನೀನು ಮಹಾನ್ ಶೂರ, ನಿನ್ನೊಂದ್ಸರಿ ಆನಂದಿಸ್ಕೋಬೇಕು ಅಂತಿದ್ದೀನಿ, ಅಪ್ಪಿಕೋಬೇಕು ಅಂತಿದ್ದೀನಿ, ಬಾಪ ಅಂತ ಹೇಳಿ ಕಳಿಸ್ತಾನೆ. ಹೋಗ್ತಾ ಇರುವಂತ ಸಂದರ್ಭದಲ್ಲಿ ಶ್ರೀಕೃಷ್ಣ ತಡೀತಾನೆ. ಒಂದು ನಿಮಿಷ ಸುಮ್ಮನೆ ಹೋಗ್ಬೇಡ, ಧೃತರಾಷ್ಟ್ರ ಹತ್ರಕ್ಕೆ ಹೋಗ್ಬೇಡ, ನೀನು ಸುಮ್ಮನೆ ಅಂತ ಹೇಳಿ. ಯಾಕೆ ಸ್ವಾಮಿ ಅಂತಾರೆ. ನೀ ಸುಮ್ಮನಿರಪ್ಪ ಅಂತೇಳಿ ಭೀಮನ ಆಕಾರದಷ್ಟೇ ಇರುವಂತಹ ಒಂದು ವಿಗ್ರಹವನ್ನ ಧೃತರಾಷ್ಟ್ರನ ಮುಂದೆ ನಿಲ್ಲಿಸ್ತಾರೆ, ತಗೊಂಡ್ಬಂದು ಇಡ್ತಾರೆ. ಭೀಮನನ್ನ ಅದ್ರ ಹಿಂದೆ ನಿಂತ್ಕೊಂಡು ಕರಿ, ನಿಮ್ಮ ದೊಡ್ಡಪ್ಪನ ಕರಿ ಅಂತಾನೆ. ದೊಡ್ಡಪ್ಪ ನಾನು ಇಲ್ಲಿದ್ದೀನಿ ಅಂತ ಹೇಳಿದಾಗ, ನಿನ್ನ ಹಪ್ಕೊಳ್ತೀನಪ್ಪ ಅಂತ ಹೇಳಿ ಧೃತರಾಷ್ಟ್ರ ಜೋರಾಗಿ ಹಿಂಗೆ ಹಪ್ಕೊಳ್ತಾನೆ. ಕಬ್ಬಿಣದ ವಿಗ್ರಹ ಪುಡಿ 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 ಹಾಕ್ಬಿಡುತ್ತೆ. ಧೃತರಾಷ್ಟ್ರನಿಗೆ ಕಣ್ಣಿಲ್ದಿದ್ರು ಕೂಡ ಮಹಾಶಕ್ತಿ ಇರುತ್ತೆ. ಯಾವುದೇ ವ್ಯಕ್ತಿಯನ್ನು ಅಪ್ಪಿಕೊಂಡ್ರೆ ಅವನು ಸತ್ತೋಗ್ತಾನೆ, ಅಂತಹ ಶಕ್ತಿ ಅವನಲ್ಲಿ ಇರುತ್ತೆ. ಆ ವಿಗ್ರಹ ಪುಡಿ 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 ಆಗ್ಬಿಡುತ್ತೆ. ಭೀಮನಿಗೆ ಅರ್ಥ ಆಗುತ್ತೆ, ಕೃಷ್ಣನಿಂದ ನಾನು ಇವತ್ತು ಉಳಿದೆ, ಯಾಕೆ ಕೃಷ್ಣನನ್ನ ತಡೆದ ಅಂತ. ಅಂದ್ರೆ ನನ್ನ ಮಕ್ಕಳನ್ನ ಕೊಂದನಲ್ಲ ಭೀಮ, ಇವನನ್ನ ಸಂಹಾರ ಮಾಡಬೇಕು ಅಂತ ಹೇಳಿ ಆ ರೀತಿಯಾದಕ್ಕೆ ಧೃತರಾಷ್ಟ್ರ ಯೋಜನೆ ಮಾಡಿರ್ತಾನೆ. ಆದ್ರೆ ಕೃಷ್ಣನಿಂದ ಭೀಮ ಉಳಿತಾನೆ. ಕೊನೆಯದಾಗಿ ಗಾಂಧಾರಿಯ ಶಾಪ ನಮಗ್ ತಟ್ಟಿದೆ. ಗಾಂಧಾರಿಯ ಶಾಪ ಯಾಕೆ, ಯಾವ ರೀತಿ ಅಂತಂದಾಗ, ಮಹಾಭಾರತದ ಯುದ್ಧದಲ್ಲಿ ಸುಮಾರು ಜನ ಸತ್ತೋಗ್ತಾ ಇದ್ದಾರೆ. ಸಾಯ್ತಿರೋಂಥ ಸಂದರ್ಭದಲ್ಲಿ ಗೆಲ್ಲೇಬೇಕು ಕೌರವರು. ತಾಯಿ ತಂದೆಗೆ ಮಕ್ಕಳು ಎಂತ ಕೆಟ್ಟವರಾಗಿದ್ರು ಕೂಡ ಪ್ರೀತಿ ಇದ್ದೇ ಇರುತ್ತೆ. ಹಂಗನ್ಬಿಟ್ಟು ಧೃತರಾಷ್ಟ್ರ ಗಾಂಧಾರಿ ಕೆಟ್ಟವರು ಅಂತ ಅನ್ಕೋಬಾರ್ದು. ತನ್ನ ಮಕ್ಕಳ ಮೇಲಿನ ಮಮತೆಯಿಂದ ನನ್ನ ಮಕ್ಕಳು ಗೆಲ್ಬೇಕು ಅನ್ನೋಂಥ ಆಸೆ ಅವರಲ್ಲಿತ್ತು. ಗಾಂಧಾರಿ ಏನ್ ಮಾಡ್ತಾಳೆ, ತನ್ನ ಮಗನಿಗೆ ಹೇಳಿ ಕಳಿಸ್ತಾನೆ ದುರ್ಯೋಧನಿಗೆ, ಅಪ್ಪ ಇಂಥ ಸಮಯದಲ್ಲಿ ಇಂಥ ಗಳಿಗೆನಲ್ಲಿ ನೀನು ಬರಬೇಕಾದ್ರೆ ದೇಹದಲ್ಲಿ ಯಾವುದೇ ಬಟ್ಟೆ ಹಾಕೊಂಡಿರ್ಬಾರ್ದು. ನೀನು ಹುಟ್ಟಿದಾಗ ಹೇಗಿದೆಯೋ ಆ ಹುಟ್ಟಿದ ಹುಟ್ಟು ಬಟ್ಟೆ ಅಂದ್ರೆ ಯಾವುದು ಬಟ್ಟೆ ಇರಲ್ಲ, ಬರೀ ಮೈನಲ್ಲಿ ನೀನು ಬರ್ಬೇಕಪ್ಪ. ಆಗ ನಿನಗೆ ನಿನ್ನ ದೇಹವನ್ನ ವಜ್ರದ ಆಯುಧವನ್ನ ಮಾಡ್ತೇನೆ, ಯಾರು ನಿನ್ನನ್ನು ಕೊಲ್ಲಕ್ಕೆ ಸಾಧ್ಯ ಇಲ್ಲ. ಆಗ ಅವನೇನ್ ಮಾಡ್ತಾನೆ, ಬರಬೇಕು ಅಂತ ಅಷ್ಟೇ ಕೇಳಿಸ್ಕೊಳ್ತಾನೆ. ಆದ್ರೆ ಹಿಂದಿನ ವಿಚಾರ ದುರ್ಯೋಧನ ಕೇಳಿಸ್ಕೊಳ್ಳಿಲ್ಲ, ಆತರ ಜಾಸ್ತಿ ಇದ್ದದ್ದು ಟೆನ್ಷನ್. ಅಮ್ಮ ಹೇಳೋಳಲ್ಲ, ಆಯ್ತು ಅಂದ್ಬಿಟ್ಟು ಬಟ್ಟೆ ಬಿಚ್ಚಿಬಿಟ್ಟು ಹೋಗ್ತಾ ಇರ್ತಾನೆ. ಕೃಷ್ಣ ಅಲ್ಲಿಗೆ ಬರ್ತಾನೆ. ಏನ್ ಮಾಡ್ತಿದ್ಯಪ್ಪ ದುರ್ಯೋಧನ? ಅಮ್ಮ ಕರೆದವ್ರೆ, ಬಟ್ಟೆ ಇಲ್ಲದೆ ಹೋಗ್ತಾ ಇದ್ದೀನಿ. ಅಪ್ಪ, ಅಮ್ಮ ಚಿಕ್ಕ ಮಗು ಇರ್ಬೇಕಾದ್ರೆ ನಿನ್ನನ್ನು ಬೆಳೆಸಿರ್ಬಹುದು, ಆದ್ರೆ ನೀನ್ ದೊಡ್ಡವನಾದ್ಮೇಲೆ ನಿನ್ನನ್ನು ನಗ್ನವಾಗಿ ನೋಡ್ಬೇಕಾದ್ರೆ ಒಬ್ರೆ, ಯಾರವರು? ನಿನ್ನ ಹೆಂಡತಿ. ನಿನ್ನ ಹೆಂಡತಿಗೆ ಬಿಟ್ಟು ತಾಯಿಗೆ ಕೂಡ ನೀನು ನಗ್ನವಾಗಿ ಕಾಣಬಾರ್ದಪ್ಪ. ಇಲ್ಲ ಅಮ್ಮ ಹೇಳವ್ರೆ ಅಂತ. ಒಂದು ಕೆಲಸ ಮಾಡಪ್ಪ, ದೇಹದ ಮುಖ್ಯವಾದ ಭಾಗವನ್ನಾದ್ರೂ ನೀನು ಮರೆ ಮಾಚ್ಕೊಂಡು ಹೋಗು ಅಂತೇಳಿ ಒಂದು ಅದೇ ಮಾಮೂಲಿ ಉದ್ದದ ಕಾಚ ಹಾಕ್ತಿವಲ್ಲ, ಆಗಿನ ಕಾಲದಲ್ಲಿ ಇಷ್ಟವರೆಗೂ ಒಂದು ಬಟ್ಟೆ ಹಾಕೋರು ಒಂಥರ ಕಾಚದ ತರ, ಅದನ್ನಾದ್ರೂ ಹಾಕೊಂಡು ಹೋಗಪ್ಪ ಅಂತ ಹೇಳಿ ಕಳಿಸ್ತಾರೆ. ಇಲ್ಲಿವರೆಗೂ ಇರುತ್ತೆ, ಇಲ್ಲಿಂದ ಇಲ್ಲಿವರೆಗೂ ಇಷ್ಟು ಮಾತ್ರ ಕವರ್ ಮಾಡ್ಕೊಂಡು ದುರ್ಯೋಧನ ಹೋಗ್ತಾನೆ. ಬಂದಪ್ಪ ದುರ್ಯೋಧನ ಅಂದಾಗ, ಅಮ್ಮ ಬಂದಿದ್ದೀನಿ ಅಮ್ಮ, ನನ್ ಮುಂದೆ ನಿಂತ್ಕೊಪ್ಪ, ನಿನ್ನ ಹಿಂದೆ ಯಾರಾದ್ರೂ ಇದ್ದಾರಾ? ಇಲ್ಲಮ್ಮ. ಅಕ್ಕಪಕ್ಕ ಯಾರ ಇದ್ದಾರಾ? ಇಲ್ಲಮ್ಮ. ಹಂಗೆ ನಿಂತ್ಕೊಪ್ಪ. ನಿಂತ್ಕೊಂಡ ತಕ್ಷಣ ಅವಳ ಬಟ್ಟೆಯನ್ನು ತೆಗಿತಾಳೆ. ಬಟ್ಟೆಯನ್ನು ತೆಗೆದು ಭೀಮನನ್ನ ಹಿಂಗ್ ನೋಡ್ತಾಳೆ. ನೋಡಿದ ತಕ್ಷಣ ಸಿಟ್ಟು ಬಂದ್ಬಿಡುತ್ತೆ. ಭೀಮ, ಯಾಕೆ ಕಾಚನ ಹಾಕೊಂಬಂದೆ? ಅಮ್ಮ, ತಾಯಿ ಮುಂದೆ ಪೂರ್ತಿ ದುರ್ಯೋಧನ ಯಾಕೆ ಅದನ್ನ ಹಾಕೊಂಡ್ಬಂದೆ ಅಂತಂದಾಗ, ಅಮ್ಮ ನಿನ್ ಮುಂದೆ ಪೂರ್ತಿ ವ್ಯವಸ್ಥೆ ಬರೋದು ಸರಿಯಿಲ್ಲ ಅನ್ನಿಸ್ತು, ಕೃಷ್ಣ ಬೇರೆ ಕೊಟ್ಟ. ಅಯ್ಯೋ, ಕೃಷ್ಣನ ತಂತ್ರ ಸರಿಯಿಲ್ಲ, ಇದು ಅವನ ತಂತ್ರವೇ ತಂತ್ರ, ಅವನು ಪಾಂಡವರ ಪಕ್ಷಪಾತಿ ಅಂತ ಹೇಳಿ ತಾನೇ ಶಪಿಸ್ಕೊಳ್ತಾಳೆ. ಗಾಂಧಾರಿ ಕಣ್ಣಿದ್ರು ಕೂಡ ಅವಳಲ್ಲಿ ಕಣ್ಣಿಗೆ ಯಾಕೆ ಶಕ್ತಿ ಬಂತು ಅಂದ್ರೆ, ಮೊದಲು ಋಷಿಮುನಿಗಳು ತಪಸ್ ಮಾಡ್ತಿದ್ರು. ಅವ್ರ ಕೋಪ ಬಂದಾಗ ದಿಟ್ಟಿಸ್ ನೋಡಿದ್ರೆ ಆ ಯಾವ್ದೊಂದು ಪಕ್ಷಿ ಸತ್ತೋಗ್ತಾ ಇತ್ತು, ಎದುರುಗಡೆ ವ್ಯಕ್ತಿಗಳು ಸತ್ತೋಗ್ತಾ ಇದ್ರು. ಯಾಕೆ ಅಂದ್ರೆ, ಕಣ್ಣನ್ನ ನಾವು ಎಷ್ಟು ಹೊತ್ತು ಕಣ್ಣಿನ ಧ್ಯಾನವನ್ನು ಕಣ್ಮುಚ್ಚಿ ಧ್ಯಾನ ಮಾಡ್ತಾ ಇರ್ತೀವೋ ಆಗ ಕಣ್ಣಿಗೆ ಶಕ್ತಿ ಜಾಸ್ತಿ. ಅದಕ್ಕೋಸ್ಕರ ಧ್ಯಾನ ಮಾಡಿ ಅಂತ ಹೇಳೋದು. ಋಷಿಮುನಿಗಳಿಗೆ ಶಕ್ತಿ ಜಾಸ್ತಿ ಇತ್ತು, ಯಾಕಂದ್ರೆ ಧ್ಯಾನ ಹೆಚ್ಚಾಗಿ ಮಾಡೋರು. ಗಾಂಧಾರಿ ಬಹಳ ವರ್ಷಗಳ ಕಾಲ ಬಟ್ಟೆಯನ್ನು ಕಟ್ಕೊಂಡು ಅವಾಗ ಧ್ಯಾನ ಮಾಡ್ತಿದ್ದಕ್ಕೋಸ್ಕರ ಕಣ್ಣಿಗೆ ಬಹಳ ಅಗೋಚರದ ಶಕ್ತಿ ಇತ್ತು. ಆಕೆ ಏನ್ ಹೇಳ್ಕೊಳ್ತಾಳೆ ಅದು ಬರ್ತಿತ್ತು. ಯಾವುದೇ ಒಬ್ಬ ವ್ಯಕ್ತಿನ ನೋಡಿದ್ರೆ ಪೂರ್ತಿ ದೇಹ ವಜ್ರ ಇದಾಗೋಗ್ತಿತ್ತು, ಏದ್ರಲ್ಲಿ ನೋಡಿದ್ರು ಸಾಯಲ್ಲ, ಆ ತರ ಆಗ್ತಿತ್ತು. ಇಲ್ಲಿ ಏನ್ ನಿಕ್ಕರನ್ ಮಾತ್ರ ಬಂದಲ್ಲ, ಈ ಭಾಗ ಮಾತ್ರ ಅವ್ರಿಗೆ ವಜ್ರ ಆಯುಧ ಆಯ್ತು. ಇನ್ನೆಲ್ಲ ದೇಹದ ಎಲ್ಲಾ ಭಾಗಗಳಿಗೂ ಅದು ರಕ್ಷಣೆ ಇಲ್ಲ. ಕೊನೆಗೆ
ಈ ಭಾಗಕ್ಕೆ ರಕ್ಷಣೆ ಇಲ್ಲ, ನಿಖರ ಹಾಕಿದ ಆ ಭಾಗಕ್ಕೆ ರಕ್ಷಣೆ ಇಲ್ಲ, ಉಳಿದ ಭಾಗಕ್ಕೆ ರಕ್ಷಣೆ ಇದೆ. ಮಹಾಭಾರತ ಯುದ್ಧದಲ್ಲಿ ಭೀಮ ಹಲವಾರು ಕಡೆ ಹೊಡಿತಾನೆ, ತಲೆಗೆ ಹೊಡಿತಾನೆ, ಹೆದೆಗೆ ಹೊಡಿತಾನೆ, ಎಲ್ಲ ಕಡೆ ಹೊಡಿತಾನೆ, ಸಾಯೋದಿಲ್ಲ. ಕೊನೆಗೆ ಶ್ರೀಕೃಷ್ಣನಿಗೆ ತಂತ್ರ ಗೊತ್ತಿತ್ತಲ್ಲ, ಹಿಂಗ್ ಹೊಡಿತಾನೆ, ತೊಡೆಗೆ ಹೊಡಿ ಅಂದಾಗ ಈ ತೊಡೆಗೆ ಹೊಡೆದಾಗ ಸಾಯ್ತಾನೆ. ಯಾಕಂದ್ರೆ ಅವನ ಯಾಕೆ ಬಟ್ಟೆನ ಹಾಕಿದ್ದ, ಅಲ್ಲಿ ವಜ್ರ ಇದಾಗಿರ್ಲಿಲ್ಲ, ಇಡೀ ದೇಹ ವಜ್ರ ಇದಾಗಿತ್ತು. ಈ ಒಂದು ಸನ್ನಿವೇಶವನ್ನ ಗಾಂಧಾರಿ ತಿಳ್ಕೊಂಡು ನನ್ನ ಕಣ್ಮುಂದೆ ನನ್ನ ವಂಶವನ್ನ ನಿರ್ವಂಶ ಮಾಡಿದೆ, ಅದೇ ರೀತಿ ನಿನ್ನ ವಂಶ ನಿನ್ನ ಕಣ್ಮುಂದೆ ಒಡೆದಾಡ್ಕೊಂಡು ಸಾಯಲಿ ಅಂತೇಳಿ ಶಾಪವನ್ನು ಕೊಡ್ತಾಳೆ. ಆಗ ಸುಮಾರು ಯಾದವರು ಇಡೀ ದೇಶದಲ್ಲಿ, ಬೇಕಾದ್ರೆ ಯಾರಾದ್ರೂ ಹಿರಿಯರನ್ನ ಕೇಳಿ, ಯಾರಾದ್ರೂ ಇತಿಹಾಸ ತಜ್ಞರನ್ನ ಕೇಳಿ, ಇಡೀ ದೇಶದಲ್ಲಿ ಸುಮಾರು 3/4 ಭಾಗ ದೇಶವನ್ನು ಆಡ್ತಿದ್ದಂಥವ್ರು ಯಾದವರು. ಇಡೀ ದೇಶದಲ್ಲಿ 3/4% ಅಂದ್ರೆ 75% ಭಾಗ ಯಾದವ ಕುಲ ಸಂತತಿ ಇತ್ತು. ಎಲ್ಲ ಸರ್ವನಾಶ ಆಯ್ತು, ಒಡೆದಾಡ್ಕೊಂಡು ಸತ್ರು. ಇದು ಗಾಂಧಾರಿಯ ಶಾಪ. ಆ ಶಾಪ ಇವತ್ತಿಗೂ ಇದೆ, ನಮ್ಗೆ ಇವತ್ತಿಗೂ ಇದೆ. ನಮ್ ಜನಾಂಗ ಒಗ್ಗಟ್ಟಾಗೋದು ಬಹಳ ಕಷ್ಟ ಇದೆ. ಎಷ್ಟು ಒದ್ದಾಡ್ತಿರ್ತೀವಿ, ರಾಮಮೂರ್ತಿ ಒಂದ್ ಕಡೆ, ಮಂಜಣ್ಣ ಒಂದ್ ಕಡೆ, ಈ ಕಡೆ ಸುರೇಶ್ ಒಂದ್ ಕಡೆ, ಎಷ್ಟು ಕಷ್ಟಪಟ್ಟು ಓಡಾಡ್ತಿರ್ತಾರೆ. ಆಯ್ತಾ, ತಮಿಳಣ್ಣ ಅವರು, ರಾಜಣ್ಣ ಏನು ಇತ್ತೀಚೆಗೆ ಕೃಷ್ಣ ಜಯಂತಿ ಮಾಡಕ್ಕಂತೂ ತಿಂಗಳಾನ್ಗಟ್ಟಿಂದ ಓಡಾಡ್ತಾನೆ ಇದ್ದಾರೆ, ಶ್ರಮ ಹಾಕ್ತಾನೆ ಇದ್ದಾರೆ. ಅದನ್ನ ನಾವು ಅನ್ಕೊಂಡಂಗೆ ಆಗ್ತಾ ಇಲ್ಲ. ಆದ್ರೆ ಇತ್ತೀಚೆಗೆ ನಾವು ಯಾರ್ಯಾರ ಹೆಸರು ಹೇಳಿದ್ರೆ ಅವರೆಲ್ಲ ನೀವು ನಮ್ಗೆ ಮಾರ್ಗದರ್ಶನ ಕೊಡಿ, ನಾವು ಸಂಘಟನೆ ಮಾಡ್ತೀವಿ ಅಂತ ಮುಂದೆ ಬಂದಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಶ್ರೀಕೃಷ್ಣನ ದೇವಸ್ಥಾನ, ಸಮುದಾಯ ಭವನ ಇವುಗಳನ್ನ ಕಟ್ಟಿಸಿ ಜನರಿಗೆ ಅನುಕೂಲ ಮಾಡುವಂತ ಕೆಲಸವನ್ನು ಮಾಡಬೇಕು ಅನ್ಕೊಂಡಿದ್ದೀವಿ. ಈ ತರ ಕೆಲಸ ಮಾಡಕ್ ಹೊರಟಾಗ ನಮ್ಮ ತಾಲೂಕಿನ ಆಡಳಿತವೂ ಸಹ ನಮಗೆ ಸ್ಪಂದಿಸಿ, ನಮ್ಮ ಒಂದು ಕೋರಿಕೆಯನ್ನು ಮನ್ನಿಸಿ ನಮ್ಗೆ ಸಹಕಾರ ಕೊಡಬೇಕು. ಕೃಷ್ಣ ದೇವಸ್ಥಾನಕ್ಕಾಗ್ಲಿ, ಸಮುದಾಯ ಭವನಕ್ಕಾಗ್ಲಿ ಸಹಕಾರವನ್ನು ಕೊಡಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಿದ್ದೀನಿ. ಇದ್ರ ಜೊತೆಗೆ 27ನೇ ತಾರೀಕು ಅಂದ್ರೆ ನಾಳೆ ಸಂಜೆ ಶ್ರೀಕೃಷ್ಣ ಮತ್ತು ರಾಧೆಯ ವೇಷಭೂಷಣ ಸ್ಪರ್ಧೆಗಳು ಕೋಟೆಯಲ್ಲಿ ರಂಗನಾಥ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ನಡೆಯುತ್ತೆ. ಯಾಗ ನಡೆಯುತ್ತೆ, ಹೋಮ ಹವನ ನಡೆಯುತ್ತೆ, ಪೂಜೆ ನಡೆಯುತ್ತೆ, ಅನ್ನೋದ್ರ ಊಟದ ಪ್ರಸಾದವೂ ಇರುತ್ತೆ. ಭಾಗವಹಿಸಿದ ಎಲ್ಲ ಮಕ್ಕಳಿಗೂ ಬಹುಮಾನ ಇರುತ್ತೆ. ಇದು ರಾತ್ರಿ ಕಾರ್ಯಕ್ರಮ. ಮಾರನೇ 28ನೇ ತಾರೀಕು ಬೆಳಗ್ಗೆ 8 ಗಂಟೆ ನಂತರ ಕೋಟೆ ರಂಗನಾಥ ಸ್ವಾಮಿ ದೇವಸ್ಥಾನದಿಂದ ಮೆರವಣಿಗೆ ಹೊರಟು ಪ್ರಮುಖ ರಾಜಬೀದಿಗಳಲ್ಲಿ ಕಲಾತಂಡಗಳ ಮೂಲಕ, ನಮಗೆ ಗೊತ್ತಿದೆ, ನೋಡಿದ್ದೀರಿ, ಕಲಾತಂಡಗಳ ಮೂಲಕ ಹೋಗಿ ಅಲ್ಲಿ ಒಂದು ಸಾರ್ವಜನಿಕ ಸಮಾರಂಭ ಮಾಡಿ ಮಡಿಕೆ ಹೊಡೆಯೋ ಸ್ಪರ್ಧೆ ಮಾಡಿ, ಅನಂತರ ಊಟದ ವ್ಯವಸ್ಥೆ 3000 ಜನ ಅಲ್ಲ 4000 ಜನ ಬಂದರೂ ಊಟದ ವ್ಯವಸ್ಥೆ ಮಾಡ್ತಾರೆ. ನಮ್ಮ ಇವರು ಕೆಂಕನಮ್ಮನ ಅಧ್ಯಕ್ಷರು ಬಹಳ ಅದಕ್ಕೆ ನಿಷ್ಠೆಯಿಂದ ಮಾಡ್ತಾರೆ. ಎಷ್ಟು ಜನ ಬಂದರೂ ಕೂಡ ಒಂದು ತಾಳ್ಮೆಯಿಂದ ನಮ್ಮ ಜೊತೆಯಲ್ಲಿ ಸಹಕರಿಸಿ ನೋಡಿ. ಅವರು ಕೃಷ್ಣ ಬರೀ ಬದುಕಿಸಿರೋರು ಸುಮ್ಮನೆ ಇರಲ್ಲ. ಇಲ್ಲ ಸ್ವಾಮಿ, ಎಲ್ಲ ದೇವರು ಒಂದೇ ನಮ್ಗೆ. ಎಲ್ಲ ದೇವರು ಒಂದೇ. ಅವ್ರು ಹಾಕೋ ಶ್ರಮ ಅವತ್ತು ನೋಡ್ಬೇಕು ಎಲ್ಲರೂ. ನಾವೇನ್ ಶ್ರಮ ಆವತ್ತು ಹಾಕ್ತಿರ್ತೀವಿ, ಅದಕ್ಕಿಂತ ಹೆಚ್ಚಿನ ಶ್ರಮವನ್ನು ಅಷ್ಟು ಜನಕ್ಕೆ 3000 ಜನ ಬರಲಿ, 4000 ಜನ ಬರಲಿ, 5000 ಜನ ಬರಲಿ, ಎಲ್ಲಿಂದ ನಾವು ಅಕ್ಕಿಯ ಕನಿಷ್ಠ ಅವರಿಗೆ ಅನ್ನ ಸಂಪಾದನೆ ಕೊಡ್ತೀವಿ. ಬೃಹತ್ ಮಟ್ಟದಲ್ಲಿ ಅನ್ನದಾನನೂ ಇರುತ್ತೆ. ದಯವಿಟ್ಟು ಈ 2 ದಿನದ ಕಾರ್ಯಕ್ರಮಕ್ಕೆ ಭಾಗವಹಿಸಿ. ಯಾರಿಗಾದ್ರೂ ಈ ಒಂದು ಇಷ್ಟು ದೊಡ್ಡ ಕಾರ್ಯಕ್ರಮಕ್ಕೆ ಸಹಕರಿಸಬೇಕು, ಆರ್ಥಿಕವಾಗಿ ಸಹಕರಿಸಬೇಕು, ವಸ್ತು ಧಾನ್ಯಗಳ ಮೂಲಕ ಸಹಕರಿಸಬೇಕು ಅಂತ ಮನಸ್ಸಿದ್ರೆ ದಯವಿಟ್ಟು ನಮ್ಮ ಸುರೇಶ್ ಅವ್ರಿಗೆ ಫೋನ್ ಮಾಡಿದ್ರೆ ಅದನ್ನು ಸ್ವೀಕಾರ ಮಾಡ್ತಾರೆ. ಹಾಗಾಗಿ ನಮ್ದೊಂದು ಕೃಷ್ಣ ದೇವಸ್ಥಾನ, ಸಮುದಾಯ ಭವನ ನಮ್ಮ ಕಾರ್ಯಕ್ರಮಕ್ಕೆ ಎಲ್ಲರೂ ಸಹಕರಿಸಬೇಕು ಅಂತ ಹೇಳ್ತಾ, ಶ್ರೀಕೃಷ್ಣನಿಗೆ ಸಂಬಂಧಪಟ್ಟ ವಿಚಾರಧಾರೆಯನ್ನ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಹೇಳೋದಕ್ಕೆ ಎಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್. ಹಾಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸಿ ಬಂದಿರೋ ತಮ್ಮೆಲ್ಲರೂ ಶ್ರೀಕೃಷ್ಣ ಜನ್ಮಾಷ್ಟಮಿ ಶುಭಾಶಯವನ್ನು ಕೋರ್ತಾ, ಶ್ರೀಕೃಷ್ಣ ಪರಮಾತ್ಮ ವಿಷ್ಣುವಿನ 8ನೇ ಅವತಾರ ಪುರುಷ. ಮತ್ತೆ ಇವರು 8ನೇ ಅವತಾರ ಪುರುಷ ಅಷ್ಟೇ ಅಲ್ಲ, 8ನೇ ಮಗನಾಗಿ ಜನಿಸ್ತಾರೆ. ಈ ಒಂದು ವಿಶೇಷತೆ ಇದೆ. ಕೃಷ್ಣ ಪರಮಾತ್ಮ ಎಲ್ಲ ಕಡೆ ಕುರಿತಾರೆ. ಕೃಷ್ಣ ಪರಮಾತ್ಮ ಎಲ್ಲೂ ಅದನ್ನು ಇಂಥದ್ದು ಇಲ್ಲ ಅಂತ ಹೇಳಿ ಬರಲ್ಲ. ಅವತಾರ ಪುರುಷ ಆಗಿರ್ತಾರೆ, ಅವರು ಅಂತರ್ಯಾಮಿ ಆಗಿರ್ತಾರೆ. ಒಂದು ಬಾರಿ ನಾರದ ಮಹಾಮುನಿಗಳು ಕೇಳ್ತಾರೆ, ಕೃಷ್ಣ ಪರಮಾತ್ಮ ನಿಮಗೆ 16,000 ಜನ ಹೆಂಡತಿದಿರಿದ್ದಾರೆ, ನನಗೆ ಒಬ್ಬರನ್ನ ಬಿಟ್ಕೊಡು ಅಂತ ಕೇಳ್ತಾರೆ. ಕೇಳಿದಾಗ ನಾನು ಎಲ್ಲಿ ಇರಲ್ಲ, ನೀನು ಅವರನ್ನ ಮದುವೆ ಆಗೋದು ಅಂತ ಹೇಳ್ತಾರೆ. ಆದರೆ ನಾರದ ಮುನಿಗಳು ಹೋಗ್ತಾರೆ, ಎಲ್ಲೋದ್ರೂ ಕೃಷ್ಣ ಪರಮಾತ್ಮನೇ ಇರ್ತಾನೆ. ಆಗ ಹೇಳ್ತಾರೆ, ಅಪ್ಪ ನೀನು ಮಹಾನ್ ಪುರುಷ ಅಂತರ್ಯಾಮಿ, ನೀನು ಇಂಥದ್ದು ಇರಲ್ಲ ಅಂತ ಹೇಳಲಿಕ್ಕೆ ಆಗೋದಲ್ಲಿ ಎಲ್ಲ ಕಡೆ ಬಿಟ್ಟಿದ್ದೆ ನೀನು ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ. ಆದರೆ ಮಹಾಭಾರತ ಏನಿದೆಯಲ್ಲ, ಮಹಾಭಾರತದ ಕೃಷ್ಣ ಪರಮಾತ್ಮನ ಬಗ್ಗೆ ಅಷ್ಟೇ ಅಲ್ಲ, ಆ ಮಹಾಭಾರತನ ನಾವು ವರ್ಷ ಪೂರ್ತಿ ಕೇಳ್ತಾನೆ ಇರಬೇಕು. ಅದರಲ್ಲಿ ಅನೇಕ ಉಪಕಥೆಗಳು, ದಂತಕಥೆಗಳು ತುಂಬಾ ಇದ್ದಾವೆ. ನಾವು ಕೃಷ್ಣ ಪರಮಾತ್ಮನ ಬಗ್ಗೆ ಎಷ್ಟು ಮಾತಾಡಿದ್ರು ಕಡಿಮೆನೆ, ಎಷ್ಟು ತಿಳ್ಕೊಂಡ್ರೂ ಕಡಿಮೆನೆ. ಈ ಒಂದು ಮಹಾಪುರುಷನ ಜಯಂತಿನ ಇದನ್ನು ಆಚರಿಸಿದ್ದೀವಿ. ಆ ಒಂದು ಮಹಾಪುರುಷರ ಬಗ್ಗೆ ನಮ್ಮ ಒಂದು ಹಿರಿಯರು ಹೇಳಿದ್ದಾರೆ, ತಾವೆಲ್ಲರೂ ತಿಳ್ಕೊಂಡಿದ್ದೀರಿ. ಕೃಷ್ಣನ ಬಗ್ಗೆ ಎಲ್ಲರೂ ಒಬ್ಬೊಬ್ಬರು ಒಂದೊಂದು ರೀತಿ
ಒಂದೊಂದು ಕಥೆಗಳನ್ನ ಕೇಳಿರ್ತೀರಿ, ಅವ್ರ ಬಗ್ಗೆ ತಿಳ್ಕೊಂಡಿರ್ತೀರಿ. ಮಾತಾಡಲಿಕ್ಕೆ ಎಲ್ರಿಗೂ ಒಂದು ಅವಕಾಶ ಇತ್ತು. ಮಾತಾಡಿ ತಮಗೆ ಗೊತ್ತಿರೋದಷ್ಟೇ ಹೇಳ್ಬೋದು. ಏನು ನೀವು ಗೊತ್ತಿರೋದನ್ನ ಹೇಳ್ಬೇಕು ಅಂತ ಏನಿಲ್ಲ, ಗೊತ್ತಿರೋದನ್ನೆಲ್ಲ ಹೇಳಿದರೆ ಜನಗಳೆಲ್ಲರೂ ತಿಳ್ಕೊಬಾರ್ದು. ತುಂಬಾ ತಿಳ್ಕೊಂಡ್ರೆ ಎಲ್ರಿಗೂ ಅನುಕೂಲ ಆಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಎಲ್ಲರೂ ಮಾತಾಡಿದ್ದು ನಾವು ಕೇಳ್ಕೊಳ್ತಾ ಇರ್ತೀವಿ ಅಷ್ಟೇ. ಆಮೇಲೆ ನಂತರ ಸುಮಾರು 5,000 6,000 ವರ್ಷಗಳಿಂದಲೇ ಕೃಷ್ಣ ಪರಮಾತ್ಮ ಯಾವುದೇ ಜಾತಿ ಭೇದವನ್ನು ಇದು ಮಾಡಲಿಲ್ಲ ಅಂತ ಹೇಳ್ತಾರೆ. ಅಂದರೆ ಎಲ್ಲರೂ ಒಂದೇ ಸಾರಿದ್ರು ಈ ಸಮುದಾಯಕ್ಕೆ, ಈ ಒಂದು ಸಮಾಜಕ್ಕೆ ಅಂತ ಹೇಳಿದರು. ಎಲ್ಲ ಒಂದು ಮಹಾನ್ ಪುರುಷರು ಅಷ್ಟೇ. ನಾವು ಸುಮಾರು ಒಂದು 40 ಜಯಂತಿ ಮಾಡೋದು ಎಲ್ಲರೂ ಹೇಳೋದು ಅದನ್ನೇ, ಜಾತಿ ಭೇದ ಯಾವುದೇ ಬೇಡ, ನಾವೆಲ್ಲ ಮನುಷ್ಯನಂತೆ ಬದುಕಬೇಕು ಅನ್ನೋದನ್ನ ಅಷ್ಟು ಹೇಳಿದ್ರು. ಕೃಷ್ಣ ಪರಮಾತ್ಮನು ಅದನ್ನೇ ಹೇಳಿದ್ದು. ಕೃಷ್ಣ ಪರಮಾತ್ಮ ಹಲವಾರು ರೂಪಗಳಲ್ಲಿದ್ದಾರೆ. ಕೃಷ್ಣ ಪರಮಾತ್ಮ ಏನು, ಕೃಷ್ಣ ಅನ್ನೋದು ಒಂದೇ ದೇವರಲ್ಲ. ಕೃಷ್ಣ ಪರಮಾತ್ಮ ಎಲ್ಲರ ಮನೆಯಲ್ಲೂ ಪೂಜಿಸಂತ ಮಹಾ ದೇವರು. ಈ ಒಂದು ಕೃಷ್ಣ ಪರಮಾತ್ಮನ ಈ ಒಂದು ಜಯಂತಿಗೆ ನಮ್ಮೆಲ್ಲರಿಗೂ ಮತ್ತೊಮ್ಮೆ ಶುಭ ಕೋರ್ತಾ, ಎಲ್ರಿಗೂ ದೇವರು ಕೃಷ್ಣ ಪರಮಾತ್ಮ ಆಯುಷ್ಯ ಆರೋಗ್ಯ ಐಶ್ವರ್ಯ ಕೊಟ್ಟು ಈ ಸಮಾಜವನ್ನು ಒಂದು ಒಳ್ಳೆ ರೀತಿಯಲ್ಲಿ ತಿದ್ದಿ ಒಳ್ಳೆಯ ಒಂದು ರೂಪಕ್ಕೆ ತರಲಿ ಅಂತ ಮತ್ತೊಮ್ಮೆ ಕೇಳ್ಕೊಳ್ತೀನಿ. ಆದರೆ ಯಾವುದು ಈ ದುಷ್ಟತನ ಆಗಲಿ ಕೆಟ್ಟತನ ಆಗಲಿ ಎಲ್ಲಕ್ಕೂ ಒಂದು ಅಂತ್ಯ ಇದ್ದೇ ಇದೆ. ಈ ಭೂಮಿ ಮೇಲೆ ಎಂತೆಂಥ ಡೈನೋಸರ್ಸ್ ಬಂದು, ಎಂತೆಂಥ ಪ್ರಾಣಿಗಳು ಬಂದು ಎಲ್ಲ ನಶಿಸಿ ಹೋದ್ವು. ಮನುಷ್ಯನೂ ಅಷ್ಟೇ, ಒಂದು ದಿನ ನಾವು ಸಹ ನಶಿಸಿ ಹೋಗ್ತೇವೆ. ಇರೋದು 3 ದಿನ ಅಷ್ಟೇ. ನಾವು ಈ ಒಂದು 3 ದಿನದ ಜೀವನದಲ್ಲಿ ಎಲ್ರಿಗೂ ಒಳ್ಳೇದನ್ನು ಮಾಡೋಣ, ಒಳ್ಳೇದನ್ನು ಬಯಸೋಣ, ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತಾ, ನನಗೂ ಸಹ ಈ ಒಂದು ಕಾರ್ಯಕ್ರಮ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಹೊಂದಿಸ್ತಾ 12 ಮಾತುಗಳು.